ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಸುಂದರವಾದ ರಂಗೋಲಿಯನ್ನು ಬಿಡಿಸುತ್ತಾ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ರಂಗೋಲಿ ನಿಮ್ಮ ಮನೆ ಬಾಗಿಲಿಗೆ ಬಿಡಿ, ಬಹಳ ಸುಂದರವಾಗಿ ಕಾಣುತ್ತೆ ಮತ್ತು ಬಹಳ ಸುಲಭ. ಬರೀ 3 ಚುಕ್ಕಿ ಅಷ್ಟೇ. ಹಾಗೂ ಇವತ್ತು ನಾನು ಯಾವ ವಿಷಯ ಹೇಳೋಕ್ಕೆ ಬರ್ತೀನಿ ಅಂದರೆ, ತಾಯಿ ನನ್ನ ಪ್ರೀತಿಯ ಆರಾಧ್ಯ ದೈವವಾದ ಶಿವಶಕ್ತಿ ಹಾಗೂ ಆದಿಶಕ್ತಿ ಹಾಗೂ ನನ್ನ ಲಕ್ಷ್ಮೀನಾರಾಯಣ, ನನ್ನ ಆರಾಧ್ಯ ದೈವಗಳು, ಇಷ್ಟಾರ್ಥ ದೈವಗಳಿಗೆಲ್ಲರಿಗೂ ನಮಸ್ತಾ. ನಾನು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಇವತ್ತಿನ ದಿನ ನಾನು ಯಾವ ಸರಳ ಪರಿಹಾರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮನೆಯಲ್ಲಿ ಸಿಗುವಂಥದ್ದು, ಸುಲಭವಾಗಿ ಸಿಗುವಂಥದ್ದು, ಸುಲಭವಾಗಿ ಮಾಡೋವಂಥದ್ದೇ ನಾನು ಯಾವತ್ತೂ ನಿಮಗೆ ಪರಿಹಾರ ತಿಳಿಸೋದು. ಅದೇ ಥರ ಇವತ್ತಿನ ದಿನ ಒಂದು ಸರಳ ಹಾಗೂ ಸುಲಭ ಪರಿಹಾರ. ಮತ್ತು ಯಾವ ಪರಿಹಾರ ಹೇಳ್ತಾ ಇದ್ದೀನಿ ಅಂದರೆ, ನೀವು ಆಗಲೀಗ ಟೈಟಲಲ್ಲಿ ನೋಡಿದ್ದೀರಾ, ಕಣ್ದೃಷ್ಟಿ ಹಾಗೂ ಮಾಟ ಮಂತ್ರ. ಯಾವುದೇ ನೆಗೆಟಿವ್ ಎನರ್ಜಿಗಳಿದ್ದರೆ ನಿಮ್ಮ ಮನೆಯಲ್ಲಿ, ಆಗ ನಿಮ್ಮ ಮೇಲೆ ಇದ್ದರೆ ನಿಮ್ಗೆ ಏನು ಪ್ರಭಾವ ಬೀರುತ್ತೆ ಅಂದರೆ, ಪ್ರತಿಯೊಂದು ಕೂಡ ನೀವೇನೇ ಕೆಲಸ ಮಾಡಿದ್ರೂ ಕೂಡ ಅದು ಕೆಲಸ ಪೂರ್ತಿ ಆಗೋಲ್ಲ. ಮತ್ತು ನೀವೇನೇ ಒಂದು ಮನೇಲಿ ಅಮಲು ಸಮಾಧಾನ ಇರೋದಿಲ್ಲ. ನಿಮ್ಮ ಮನೇಲಿ ನೆಗೆಟಿವ್ ನಕಾರಾತ್ಮಕ ಶಕ್ತಿಗಳಿದ್ದರೆ ಯಾವುದೇ ಕೆಲಸ ಆಗಲಿ ಪೂರ್ಣ ಆಗೋಲ್ಲ. ಮತ್ತು ಮನೇಲಿ ಯಾವಾಗಲೂ ಜಗಳ ಆಗೋದು, ಮನೇಲಿ ಶಾಂತಿ ಇರೋದಿಲ್ಲ. ಮತ್ತು ಏನೇ ಕೆಲಸಗಳನ್ನ ನಾವು ಮಾಡಿದ್ರೂ ದುಡ್ಡು ಕಾಸು ಕೈಗೆ ನಿಲ್ಲೋದಿಲ್ಲ. ಹಾಗೆ ಯಾರು ಜನಗಳ ಕಣ್ದೃಷ್ಟಿನೂ ಅಷ್ಟೇ. ಈಗ ಗಾದೆನೇ ಇದೆ, ಜನಗಳಿಗೆ ಕಣ್ಣಿಗೆ ಮರನೇ ಸಿಡಿಯುತ್ತೆ ಅಂತ. ಹಾಗೆ ಅದಕ್ಕೋಸ್ಕರ ನಮಗೆ ಜನಗಳಿಗೆ ಕಣ್ದೃಷ್ಟಿ ಆಗಿರ್ಬೋದು, ಮನೇಲಿ ನೆಗೆಟಿವ್ ಒಂದು ಎನರ್ಜಿ ಆಗಿರ್ಬೋದು, ಇದು ಇದ್ದಾಗ ನಾವೇನೇ ಕೆಲಸಗಳು ಮಾಡಿದ್ರೂ ಕೂಡ ಅದು ಆಗೋದಿಲ್ಲ. ಅದರಿಂದ ನಾವು ಈ ದೇವ್ರಿಗೆ ಪೂಜೆ ಮಾಡುತ್ತಾನೇ ಬರಬೇಕು, ನಿರಂತರವಾಗಿ ಪೂಜೆ ಮಾಡಬೇಕು, ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾ ಇರಬೇಕು. ಮತ್ತು ಯಾವಾಗಲೂ ಮನೇಲಿ ದೇವರ ಶ್ಲೋಕಗಳು, ಮಂತ್ರಗಳು ಇವು ಮನೇಲಿ ಯಾವಾಗಲೂ ಬರ್ತಾ ಇರಬೇಕು, ಕೇಳ್ತಾ ಇರಬೇಕು. ಅದು ಹನುಮಾನ್ ಚಾಲೀಸ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಶಿವ ಸಹಸ್ರನಾಮ ಆಗಿರಬಹುದು, ಪ್ರತಿಯೊಂದು ಕುಬೇರ ಮಂತ್ರ ಆಗಿರ್ಬೋದು. ಹೀಗೆ ಎಷ್ಟು ಕುಬೇರ ಲಕ್ಷ್ಮಿ ಸಹಸ್ರನಾಮ ಆಗಿರ್ಬೋದು, ಈಗ ಎಷ್ಟು ಒಂದು ಒಳ್ಳೆಯದು ನೀವು ವೈಬ್ ಬರಬೇಕು ಅಂದರೆ ಇವೆಲ್ಲ ನೀವು ಕೇಳ್ತಾ ಬರಬೇಕು. ಇದರಿಂದ ಆದಷ್ಟು ಕೂಡ ಮನೇಲಿ ಒಂದು ನೆಗೆಟಿವ್ ಒಂದು ಎನರ್ಜಿಗಳು ಕಡಿಮೆ ಆಗ್ತಾ ಬರುತ್ತೆ. ಅದೇ ಥರ ನಾನು ಇನ್ನೊಂದು ಸುಲಭ ಉಪಾಯ ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಮಾಡಿ ಕೆಲಸನ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ನಿಮ್ಗೆ ಯಾವುದಾದ್ರೂ ನಿಮಗೆ ಹತ್ತಿರವಾದಂಥ ನದಿ ತೀರ ಆಗಿರ್ಬೋದು, ಇಲ್ಲ ಯಾವುದೇ ಸಮುದ್ರಕ್ಕೆ ನೀವು ಹೋಗುವಂಥದ್ದು ಒಂದೇನಾದರೂ ನೀವು ಹೋದಾಗ ಅಂಥ ಜಾಗಗಳಿಗೆ ಹೋದಾಗ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅಲ್ಲಿ ಸ್ನಾನ ಮಾಡಿ. ಯಾಕಂದರೆ ನದಿ ನೀರು ಆಗಿರ್ಬೋದು, ಸಮುದ್ರ ನೀರು, ಮತ್ತು ಇಲ್ಲ ಅಂದರೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಮನೇಲೇ ಒಂದು ಸ್ವಲ್ಪ ಉಪ್ಪನ್ನು ತಗೊಂಡು ನೀರಿಗೆ ಬೆರೆಸಿ ಸ್ನಾನ ಮಾಡಿ. ಇದರಿಂದ ಆದಷ್ಟು ಕೂಡ ಕಣ್ದೃಷ್ಟಿ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು ಮನೆಗಳಲ್ಲಿ ಇವೆಲ್ಲ ಕೂಡ ಕಡಿಮೆ ಆಗುತ್ತೆ. ಮತ್ತು ನೀವು ನೆಲ ಅಂದರೆ ಮನೆ ಒರೆಸ್ಬೇಕಾದ್ರೆ, ನೆಲ ಸೀಟ್ಬೇಕಾದ್ರೆ ಸ್ವಲ್ಪ ಉಪ್ಪಿನ ಅಂಶ ಹಾಕಿ ಕೂಡ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸಿ. ಇದರಿಂದ ಕೂಡ ಮನೆಯಲ್ಲಿರುವಂತಹ ನೆಗೆಟಿವ್ ಒಂದು ಶಕ್ತಿಗಳು ಇವೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಕಣ್ದೃಷ್ಟಿಗೂ ಅಷ್ಟೇ, ನೀವು ಉಪ್ಪಿಂದ ಸ್ನಾನ ಮಾಡ್ತಾ ಬನ್ನಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ. ಆಗ ಆದಷ್ಟು ಕೂಡ ಈ ಕಣ್ದೃಷ್ಟಿ ಆಗಿರ್ಬೋದು ಪ್ರತಿಯೊಂದು ಕೂಡ ಕಡಿಮೆ ಆಗ್ತಾ ಕ್ರಮೇಣ ಬರುತ್ತೆ. ಯಾಕಂದರೆ ಕೆಲವೊಂದನ್ನು ನಾವು ಮಾಡಲೇಬೇಕಾಗುತ್ತೆ. ಯಾಕಂದರೆ ಮಾಡದೆ ನಾವು ಅದು ಏನೂ ಇಲ್ಲ, ಇದು ಏನಿಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಜೀವನದಲ್ಲಿ ನಾವು ಕಷ್ಟಪಡ್ತಾನೆ ಇರ್ತೀವಿ. ಈ ರೀತಿ ಎಲ್ಲ ನಾವು ಮಾಡೋದಕ್ಕಿಂತ ಮನೇಲಿ ಇದೊಂದು ಸರಳ ಉಪಾಯಗಳನ್ನ ಮಾಡಿಕೊಂಡು ಇದನ್ನು ಮಾಡ್ತಾ ಬನ್ನಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳು ಮಾಡಿ ನಿಮಗೆ ಅದು ನಿಮಗೆ ಅನುಭವಕ್ಕೆ ಬರುತ್ತೆ. ಏನಪ್ಪ ಅಂತಂದರೆ, ನಮ್ಗೆ ಈ ಥರ ಏನೋ ಒಂದು ಕಣ್ದೃಷ್ಟಿ ಆಗಿರೋದ್ರಿಂದ ಏನೋ ಕೆಲಸಗಳಾಗ್ತಿರೋ ಕೆಲಸಗಳಾಗಬಹುದು. ಮತ್ತು ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಡಚಣೆಗಳಾಗೋದಿಲ್ಲ, ಮುಂದಕ್ಕೆ ಶುಭ ಆಗ್ತಾ ಬರುತ್ತೆ. ಆವಾಗ ನಿಮಗೆ ಒಂದು ಸೂಚನೆ ಬರುತ್ತೆ, ಹೌದು ನಾವು ಇದು ಮಾಡೋದ್ರಿಂದ ಈ ಪರಿಹಾರ ಆಗುತ್ತೆ ಅಂತ ನಿಮಗೆ ಅನುಭವಕ್ಕೆ ಬರಬೇಕು. ಅಲ್ಲಿಯೂ ತನಕ ನಾವು ಯಾವುದೇ ಉಪಾಯ ಹೇಳಿದ್ರು ಕೂಡ ಅದು ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಬಟ್ ಅನುಭವಕ್ಕೆ ಬಂದಾಗ ಮಾತ್ರ ಅದು ನಿಮಗೆ ಫಲಿಸೋದು ಅಂತ ಹೇಳ್ತಾ, ನಾನು ಹೇಳಿದ ಉಪಾಯನ ಖಂಡಿತ ಮಾಡಿ ನನ್ನ ಪ್ರೀತಿಯ ಸ್ನೇಹಿತರೆ. ಯಾಕಂದರೆ ನಾವು ಏನೇ ಮಾಡಿದ್ರೂ ಕೂಡ ಜನಗಳ ಕಣ್ದೃಷ್ಟಿಯಿಂದ ನಾವು ಪರಿಹಾರ ಬಚಾವಾಗಲೇಬೇಕು. ಯಾಕಂದರೆ ಜನಗಳ ದೃಷ್ಟಿ ಸರಿ ಇರೋದಿಲ್ಲ. ಸೊ ಈ ಪರಿಹಾರನ ಮಾಡಿ. ಮತ್ತು ಇನ್ನೊಂದು ಪರಿಹಾರನೂ ಹೇಳ್ತೀನಿ. ಇದು ಸಾಮಾನ್ಯವಾಗಿ ಎಲ್ಲ ಗೊತ್ತಿರುತ್ತೆ, ಬಟ್ ಆದರೂ ಕೂಡ ಹೇಳ್ತೀನಿ. ಒಂದು ಬಿಳಿ ಗ್ಲಾಸ್, ಒಂದು ವೈಟ್ ಗ್ಲಾಸ್ ತಗೊಳ್ಳಿ. ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಅದು ಕಾಣಿಸ್ತಾ ಇರಬೇಕು. ಆ ಗ್ಲಾಸ್ಗೆ ಒಂದು ಫುಲ್ ನೀರು ತುಂಬಿಸ್ಬಿಟ್ಟು ಒಂದು ನಿಂಬೆಹಣ್ಣನ್ನು ನೀವು ಅಮಾವಾಸ್ಯೆ ತಪ್ಪರೆ, ಹುಣ್ಣಿಮೆ ತಪ್ಪರೆ, ಶುಕ್ರವಾರ ಯಾವತ್ತಾದರೂ ಆ ನೀರಿಗೆ ಆ ನಿಂಬೆಹಣ್ಣನ್ನು ಹಾಕಿ. ಆ ನೀರು ಫುಲ್ಲು ಮುಳುಗ್ತು ಅಂತಂದರೆ, ನೀರೊಳಗಡೆ ಫುಲ್ ಮುಳುಗೋಯ್ತು ಅಂದರೆ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂತ. ಇಲ್ಲ ಅದು ನೀರಿಗಿಂದ ಮೇಲೆ ಬಂತು ಅಂತಂದರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನಿಮ್ಮನೇಲಿ ಇಲ್ಲ. ಮತ್ತು ಕಣ್ದೃಷ್ಟಿ ಬಂತು ಅಂದರೆ, ಯಾರೇ ಕಣ್ದೃಷ್ಟಿ ಬಂದರೂ ಕೂಡ ಆ ಒಂದು ನಿಂಬೆಹಣ್ಣು ಮತ್ತು ನೀರು ಆ ಒಂದು ಗಾಜಿನ ಅಂಶದಲ್ಲಿ ಹೀರ್ಕೊಳ್ಳುತ್ತೆ. ಅಂದರೆ ಕಣ್ದೃಷ್ಟಿ ನಿಮಗೆ ಬರೋದಿಲ್ಲ. ಸೊ
ಅದರಿಂದ ಕೂಡ ಈ ಒಂದು ಪರಿಹಾರನೂ ಮಾಡ್ಕೊಳ್ತಾ ಬನ್ನಿ. ಅದು ನಿಂಬೆಹಣ್ಣು ಯಾವಾಗಲೂ ಮೇಲೆ ಬರೋಂಗೆ ಇದ್ದು ಅದಕ್ಕೂ ನೀವು ಪ್ರತಿದಿನವೂ ಕೂಡ ವಾರಕ್ಕೊಂದ್ಸಲ ಅದನ್ನು ಬದಲಾಯಿಸಿ ನೀರನ್ನ. ಹೀಗೆ ಒಂದು ಆದಷ್ಟು ಸರಳ ಉಪಾಯಗಳನ್ನ ಮಾಡಿಕೊಂಡು ಆದಷ್ಟು ಆ ದೇವರ ಒಂದು ಪೂಜೆಯನ್ನು ಯಾವಾಗಲೂ ನಿರಂತರವಾಗಿ ಮಾಡಿ, ಹಾಗೂ ಮನೆ ಮುಂದೆ ಯಾವಾಗಲೂ ಕೂಡ ಒಂದು ಸುಂದರವಾದ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೊಸ್ತಿಲಿಗೆ ಯಾವಾಗಲೂ ಕೂಡ ಲಕ್ಷ್ಮಿ ಬರೋದೇ ಮನೆ ಹೊಸ್ತಿಲಿನ ಮುಖಾಂತರ. ಆ ಹೊಸ್ತಿಲಿಗೆ ಯಾವಾಗಲೂ ಕೂಡ ಅರಿಶಿನ ಕುಂಕುಮ ಹೂವು ಮತ್ತು ಒಂದು ಸುಂದರವಾದ ರಂಗೋಲಿಯನ್ನು ಹಾಕಿ ಬಿಡಿಸ್ತಾ ಇದ್ದರೆ ತಾಯಿಗೆ ಬಹಳ ಖುಷಿಯಾಗುತ್ತೆ. ತಾಯಿ ಇಷ್ಟಪಡೋದೇ ಹಾಗೆಯೇ. ನಮ್ಮ ಮನೆ ಬಾಗಿಲು ಮುಂದೆ ಒಂದು ತುಳಸಿ ಪೂಜೆ ಹಾಗೂ ಹೊಸ್ತಿಲು ಪೂಜೆ ಮಾಡಿದಾಗ ತಾಯಿ ಒಳಗಡೆ ಬರೋದು. ನೀವು ಮನೆ ಒಳಗಡೆ ಏನೇ ಪೂಜೆ ಮಾಡಿದ್ರೂ ಕೂಡ ತಾಯಿಗೆ ಫಸ್ಟು ಬರೋ ಒಂದು ಏನಂತಾರೆ ಮುಂಭಾಗಲು ನಿಮಗೆ ಯಾವಾಗಲೂ ಕೂಡ ಅಲ್ಲಿ ಲಕ್ಷಣವಾಗಿ ಕಾಣಬೇಕು. ಸೊ ನಾನು ಪ್ರತಿನಿತ್ಯ ಒಂದೊಂದು ರಂಗೋಲಿಗಳನ್ನ ನಾನು ಹಾಕ್ತಾ ಬರ್ತೀನಿ, ಸುಲಭವಾದ ರಂಗೋಲಿ. ಅದನ್ನು ನೋಡಿ ನೀವು ಅದನ್ನು ಬಿಡಿಸ್ತಾ ಹಾಗೂ ನನ್ನ ಒಂದು ಹೇಳುವಂಥ ಸರಳ ಪರಿಹಾರಗಳನ್ನ ಮಾಡ್ತಾ ಬನ್ನಿ. ನಿಮಗೆಲ್ಲರಿಗೂ ಜೀವನದಲ್ಲಿ ಒಳ್ಳೆಯದಾಗಲಿ. ಹಾಗೂ ನನಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಮತ್ತು ಆದಷ್ಟು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನೀವು ಈಗೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಒಂದು ಸಣ್ಣ ಸರಳ ಉಪಾಯಗಳು ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ಕೂಡ ನಾನು ನಂಬಿರುವಂತಹ ಒಂದು ಆದಿಶಕ್ತಿ ಶಿವಶಕ್ತಿ ಹಾಗೂ ಲಕ್ಷ್ಮೀನಾರಾಯಣ ನನ್ನ ಇಷ್ಟಾರ್ಥ ದೇವರುಗಳು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಈ ಒಂದು ನನ್ನ ಚಾನಲನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೂ ಹೀಗೆ ಪ್ರತಿದಿನ ಒಂದು ಸುಂದರ ರಂಗೋಲಿ ಜೊತೆ ನಾನು ನಿಮಗೆ ಭೇಟಿ ಆಗ್ತೀನಿ ಹಾಗೂ ಸರಳ ಉಪಾಯಗಳನ್ನ ತಿಳಿಸ್ತಾ ಬರ್ತೀನಿ. ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಂಬಿಕೆ ಇಟ್ಟು ಮಾಡಿ, ಆ ನಂಬಿಕೆನೇ ನಿಮಗೆ ಶಕ್ತಿ ಆಗುತ್ತೆ. ಪ್ರತಿಯೊಂದು ಚಮತ್ಕಾರಕ್ಕೂ ಒಂದು ಇದ್ದೇ ಇರುತ್ತೆ. ಅದಕ್ಕೊಂದು ನಮಸ್ಕಾರ ದೇವರಲ್ಲಿ ಮಾಡ್ತಾ ನೀವು ನಾನು ಹೇಳುವಂಥ ಸರಳ ಉಪಾಯಗಳನ್ನ ಮಾಡ್ತಾ ಬನ್ನಿ. ನಿಮ್ಮೆಲ್ಲರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ, ಪ್ರತಿದಿನ ನನ್ನ ಚಾನಲ್ನ ವೀಕ್ಷಿಸಿ ನನ್ನ ಪ್ರೀತಿಯ ಸ್ನೇಹಿತರೆ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಆ ಲೈಕ್ ಕೊಡೋದ್ರಿಂದ ನಮಗೆ ಇನ್ನೂ ಒಂದು ಮೋಟಿವೇಶನ್ ಆಗುತ್ತೆ. ಇನ್ನೂ ಒಂದು ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು, ಹೇಳ್ಕೋಬೇಕು. ಇದರಿಂದ ನನ್ನ ಪ್ರೀತಿಯ ಜನಗಳಿಗೆ ಒಂದು ಕಷ್ಟದಲ್ಲಿರೋದು ಪರಿಹಾರ ಆಗುತ್ತೆ ಅಂತ ನಾವು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ಬೋದು. ನೀವು ಆದಷ್ಟು ನನಗೆ ಒಂದು ಚಾನಲ್ಗೆ ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಪ್ರೀತಿಯ ಸ್ನೇಹಿತರೆ.